ಹಾಯ್ ಫ್ರೆಂಡ್ಸ್, ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ಜಾಮೂನ್ಗೆ ಸ್ಟಾರ್ಟಿಂಗು ಒಂದು ಪಾತ್ರೆ ಇಟ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನೀರು ಇಟ್ಕೊಂಡು ಸ್ವೀಟಿಗೆ ಸಕ್ಕರೆ ಎಷ್ಟು ಮೆಷರ್ಮೆಂಟು ನೋಡಿಕೊಂಡು ಹಾಕಬೇಕು. ನಮಗೆ ನಾರ್ಮಲ್ಲು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಅದು ಬಾಯ್ಲ್ ಆಗಿ ತಿಕ್ನೆಸ್ ಬೇಕಾ, ನಿಮಗೆ ಪಾಕ ತೆಳು ಬೇಕಾ, ಆ ಥರ ನೋಡಿಕೊಂಡು ಪಾಕ ತಕ್ಕೊಳ್ಬೇಕು. ಈಗ ನೆಕ್ಸ್ಟು ಜಾಮೂನ್ದು ಪ್ಯಾಕೆಟು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಹಾಲು ಎಲ್ಲ ಹಾಕಿ ನೀಟಾಗಿ ಗಂಟಿಲ್ದಿರ ಹದವಾಗಿ ಕಲಿಸ್ಕೊಳ್ಬೇಕು. ನೀಟಾಗಿ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಕಲಿಸ್ಬೇಕಾದ್ರೆ ಲೈಟಾಗಿ ಇದು ಮಾಡಿಕೊಂಡು ಕಲಿಸ್ಬೇಕು. ಹಾಲಲ್ಲೇ ಕಲಿಸ್ಕೊಳ್ಬೇಕು. ನೆಕ್ಸ್ಟು ತುಪ್ಪ ಹಾಕಬೇಕು. ನೀಟಾಗಿ ಕಲಿಸ್ಕೊಳ್ಬೇಕು. ಹಾಲು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. 1 ಕಪ್ ಹಾಲು ತೊಗೊಳ್ಬೇಕು. 1 ಕಪ್ ಅಂದರೆ 1 ಕಪ್ಪೇ ಹಾಕಬಾರ್ದು. ನೋಡಿಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪನೇ ಹಾಕ್ಕೊಳ್ಬೇಕು. ಇಮಿಡಿಯೇಟ್ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದು ತೆಳು ಆಗಿಬಿಡತ್ತೆ. ತೆಳು ಆದರೆ ಜಾಮೂನು ಚೆನ್ನಾಗಿ ಬರಲ್ಲ. ಇದು ಪಾಕನ ನೋಡ್ತಾ ಇರಬೇಕು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಬೇಕು. ಇಮಿಡಿಯೇಟ್ ಜಾಸ್ತಿ ಕ್ವಾಂಟಿಟಿ ಹಾಲು ಹಾಕ್ಕೊಂಡು ಕಲಿಸ್ಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಈಗ ಹಂಗೆ ಗಂಟಿರಬಾರ್ದು, ಬರುತ್ತೆ. ನೀಟಾಗಿ ನಿಧಾನಕ್ಕೆ ಕಲಿಸ್ಕೊಳ್ಬೇಕು. ಈಗ ತುಪ್ಪ ಹಾಕ್ಕೊಂಡು ನೀಟಾಗಿ ಹದ ಮಾಡ್ಕೊಳ್ಬೇಕು. ತುಪ್ಪ ಹಾಕ್ಕೊಂಡು ಹದ ಮಾಡಾದಮೇಲೆ ಸಣ್ಣ ಉಂಡೆ, ತುಪ್ಪ ಸಾವ್ರ್ಕೊಂಡೇ ಉಂಡೆ ಮಾಡಬೇಕು. ಇಲ್ಲ ಅಂದರೆ ಅದು ಕ್ರ್ಯಾಕ್ ಬರುತ್ತೆ. ಕ್ರ್ಯಾಕ್ ಬರದೇ ಇರೋ ಥರ ಉಂಡೆ ಮಾಡಬೇಕು. ಆವಾಗ ನಾವು ಎಣ್ಣೆಯಲ್ಲಿ ಕರೆದಾಗೂ ನೀಟಾಗಿರುತ್ತೆ. ಇವಾಗ ಎಣ್ಣೆಯಲ್ಲಿ ನೀಟಾಗಿ ಉಂಡೆಗಳನ್ನ ಮಾಡಿಕೊಂಡು ಪ್ಲೇಟಿಗೆ ತುಪ್ಪ ಸವರ್ಕೊಳ್ಬೇಕು. ತುಪ್ಪ ಸವರ್ಕೊಂಡು ನೀಟಾಗಿ ಅದು ಅಂಟಬಾರ್ದು ಅಂತ, ಉಂಡೆ ಅಂಟಬಾರ್ದು ಅಂತ ತುಪ್ಪ ಸವರ್ತೀವಿ. ತುಪ್ಪ ಸವರ್ಕೊಂಡು ಇಟ್ಕೊಂಡು ಉಂಡೆಗಳನ್ನ ಮಾಡಿ ಅದರಲ್ಲಿ ಇಟ್ಕೊಳ್ಬೇಕು. ನಿಮಗೆ ಯಾವ ಥರ ದಪ್ಪ ಬೇಕು ಆ ಥರ, ಸಣ್ಣ ಬೇಕಾ ದಪ್ಪ ಬೇಕಾ, ನನಗೆ ಇಷ್ಟು ದಪ್ಪ ಬೇಕಾಗಿತ್ತು, ಹಾಗಾಗಿ ಇಷ್ಟು ದಪ್ಪ ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲನೂ ಅದೇ ರೀತಿ ಉಂಡೆ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ತೀರೋ ಫುಲ್ಲು ನೈಸಲ್ಲಿ ಬರಬೇಕು. ಆ ರೀತಿ ಉಂಡೆ ಬಂದವಾಗ ಜಾಮೂನ್ ನೀಟಾಗುತ್ತೆ. ಪಾಕ ರೆಡಿ ಆಯಿತು ನಮ್ಮದು. ಆಫ್ ಮಾಡಿದೆ. ಇವಾಗ ಕಂಪ್ಲೀಟಾಗಿ ಜಾಮೂನ್ ಉಂಡೆ ಮಾಡ್ಕೊಂಡಿದ್ದಾಯಿತು. ಲಾಸ್ಟು ಇನ್ನೊಂದೆರಡು ಉಂಡೆ ಮಾಡಿಕೊಂಡು ಅದನ್ನು ನೀಟಾಗಿ ಕರ್ಕೊಳ್ಬೇಕು ಎಣ್ಣೆಯಲ್ಲಿ. ಆಯಿತು, ಇನ್ನೊಂದು ಸ್ವಲ್ಪ ಉಂಡೆ ಆಯಿತು. ಈಗ ಪಾತ್ರೆ ಒಂದು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡು ಬಾಣಲಿ ಇಟ್ಟು ಉಂಡೆ ಮುಳುಗುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದು ಎಣ್ಣೆ ಕಾಯ್ದ ಮೇಲೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಫುಲ್ಲು
ಸಣ್ಣ ಮಾಡಿಕೊಂಡು ಆ ಜಾಮೂನ್ ನೀಟಾಗಿ ಕರಿಬೇಕು. ಅದು ಅಂಟ್ಕೊಳ್ಳುತ್ತೆ, ಹುಷಾರಾಗಿ ನೋಡಿಕೊಂಡು ಕರಿಬೇಕು. ಕರೆದಾದ್ಮೇಲೆ ಈಗ ನೋಡಿ ಎಲ್ಲ ಬ್ರೌನಿಷ್ ಆಯಿತು. ಈಗ ಎತ್ತಿ ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ಪ್ಲೇಟಿಗೆ ಇಟ್ಕೊಂಡು ಎಲ್ಲ ನೀಟಾಗಿ ತಕ್ಕೊಳ್ಳಿ. ಜಾಸ್ತಿ ಫ್ರೈ ಆಗಬಾರ್ದು, ಒಂದು ನಾರ್ಮಲಾಗಿ ಫ್ರೈ ಆಗಬೇಕು. ಹೀಗೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಎಲ್ಲನೂ ಅದೇ ರೀತಿ ಎಲ್ಲ ಉಂಡೆಗಳನ್ನೂ ಇದೇ ರೀತಿ ಇದೇ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಈಗ ಜಾಮೂನ್ದು ಎಲ್ಲ ನಾವು ಉಂಡೆಗಳನ್ನೆಲ್ಲ ಕರ್ಕೊಂಡಿದ್ದೀವಿ. ಈಗ ಏಲಕ್ಕಿ ಕಾಯಿನ ಕುಟ್ಕೊಳ್ಬೇಕು. ಒಂದು 4ರಿಂದ 5 ಏಲಕ್ಕಿ ಕಾಯಿನ ಚೆನ್ನಾಗಿ ನೈಸಾಗಿ ಕುಟ್ಕೊಂಡು ಅದನ್ನು ಜಾಮೂನಕ್ಕೆ ಹಾಕಬೇಕು. ಈಗ ಪಾಕಕ್ಕೆ ಜಾಮೂನ್ ಉಂಡೆಗಳನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಏಲಕ್ಕಿ ಕಾಯಿ ಪೌಡ್ರನ್ನು ಹಾಕಿ ಆಫ್ ಮಾಡಿದ್ರೆ ಆಯಿತು. ಒಂದು 1/2 ಅವರ್ ಬಿಟ್ಟು ತೆಗೆದ್ರೆ ಜಾಮೂನ್ ರೆಡಿ. ಈಗ ರೆಡಿ ಆಗಿದೆ. ನೀವು ಬಟ್ಲಿಗೆ ಸರ್ವ್ ಮಾಡಿಕೊಂಡು ನೀವು ಟೇಸ್ಟಿಗೆ ಬೇಕಾದರೆ ಬಾದಾಮನ್ನ ಹಾಕ್ಕೊಂಡು ತಿನ್ಬೋದು.